ಚಕಮಕಿ ಆರಂಭವಾಗಿದೆ. ಲೋಕಸಭೆಯ ಚುನಾವಣೆಯಲ್ಲಿ ಈಗ ಮಾತಿನ ಚಕಮಕಿ ಯಾವ ಹಂತಕ್ಕೆ ಅಂತಂದ್ರೆ ವೈಯಕ್ತಿಕವಾಗಿರುವಂಥ ಟೀಕೆಗಳ ಹಂತಕ್ಕೆ, ಏಕವಚನದ ಪ್ರಯೋಗಗಳ ಹಂತಕ್ಕೆ, ಅವರ ಆಸ್ತಿ ಇವರ ಆಸ್ತಿ ಅನ್ನುವಂಥ ಮಟ್ಟಕ್ಕೆ. ನೀನೇನ್ ಮಾಡಿದ್ಯಾ, ನಾನೇನ್ ಮಾಡಿದ್ದೀನಿ ಅಂತ ಹೇಳಿ, ನೀನಾ ನಾನಾ, ಈ ವಿಚಾರ ಹಿಂದಿನ ಚುನಾವಣೆಗಳಲ್ಲೂ ಕಾಣಿಸಿಕೊಂಡಿದೆ. ವ್ಯಕ್ತಿಗಳು ಅದಲು ಬದಲು ಅಷ್ಟೇ, ಪಾತ್ರಗಳು ಬೇರೆ ಬೇರೆ ಇದೆ, ಆದರೆ ಮಾತುಗಳು ಮಾತ್ರ ಅದೇ ರೀತಿಯಾಗಿ ಬರ್ತಾ ಇದೆ. ಸ್ವಲ್ಪ ಶಬ್ದಗಳ ಬಳಕೆ ಮಾತ್ರ ಭಿನ್ನವಾಗಿ ಕಾಣಿಸಿಕೊಳ್ತಾ ಇದೆ. ಈ ಬಾರಿ ಚಕಮಕಿ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ಮಧ್ಯೆ. ಧಗಧಗಿಸಿದ ದುಶ್ಮನಿ ಈಗ ಲಲ್ಲೂ ಕಡಿಯುವ ಮಟ್ಟಕ್ಕೆ ಈಗ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಬಾಚ್ತಿದ್ದಾರೆ ಅಂತ ದೇವೇಗೌಡರು ಗುಡುಗಿದ್ರು. ಹೆಣ್ಣು ಹೊನ್ನು ಮಣ್ಣು, ಕಲ್ಲು ಬಂಡೆ ಕಳ್ಳ, ಜೇಬು ಕಳ್ಳ, ಇವೆಲ್ಲವೂ ಶಬ್ದ ಪ್ರಯೋಗ. ಬೆಂಕಿ ಬಿರುಗಾಳಿ ಬಡಿದಾಟ, ಮಿತಿ ಮೀರಿ ಏಕವಚನದಲ್ಲೇ ಬೈದಾಟ. ಮಾತಿನ ಬೆಂಕಿ ಹೊತ್ತುಕೊಂಡಿದೆ. ಸದ್ಯಕ್ಕೆ ಆರುವ ಲಕ್ಷಣಗಳಂತೂ ಕಾಣಿಸಿಕೊಳ್ತಾ ಇಲ್ಲ. ಇದು ಜೂನ್ 4ರವರೆಗೂ ಕೂಡ ಮುಂದುವರಿಯುತ್ತೆ. ಕಾರಣ ರಿಸಲ್ಟ್ ಅವತ್ತು. ಸೊ ಏಪ್ರಿಲ್ 26ಕ್ಕೆ ಮತದಾನ ಆದ ತಕ್ಷಣ ನಿಲ್ಲಲ್ಲ. ಎರಡನೇ ಹಂತಕ್ಕೆ ಹೋಗುತ್ತೆ ಮೇ 7. ಅದಾದ ನಂತರ ರಿಸಲ್ಟ್ ಬರಬೇಕು. ಅಲ್ಲಿಯವರೆಗೂ ಈ ಮಾತಿನ ಪ್ರಖರತೆಗಳು ಹೀಗೆ ಇರುತ್ತೆ. ಹಲ್ಲು ಕಡಿಯೋದು ಮಾತ್ರ ಹೀಗೆ ಮುಂದುವರಿಯುತ್ತೆ. ಈ ರೀತಿಯಾಗಿ ಖಡ್ಗಗಳನ್ನು ಹಿಡ್ಕೊಂಡು ನೀನಾ ನಾನಾ ಅಂತ ಯುದ್ಧ ಮಾಡೋದು ಕೂಡ ಹೀಗೆ ಮುಂದುವರಿಯುತ್ತೆ. ಅದಾದ ಮೇಲೆ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಚುನಾವಣೆಯ ರಣರಂಗದಲ್ಲಿ ಈಗ ಮಾತಿನ ಪ್ರಖರತೆಗಳು, ಮಾತಿನ ಯುದ್ಧಗಳು ನಾನಾ ನೀನಾ ಅನ್ನುವ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕುಮಾರಸ್ವಾಮಿ ಅವರು. ನೋಡೋಣ ಏನೆಲ್ಲ ಮಾತನಾಡಿದ್ದಾರೆ. ನಗರ, ಬೆಂಗಳೂರು ನಗರ, ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಹೇಳ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತದೆ. ಬೇರೆಯವ್ರಿಗೆ ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ಕಾಗಿಲ್ಲ ಅನ್ನೋದ್ರೆ ಎಷ್ಟು ನೋಡ್ಕೊಂಡಿರ್ತೀವಿ. ಬೆಂಗಳೂರು ನಗರ, ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಹೇಳ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತದೆ. ಬೇರೆಯವ್ರಿಗೆ ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ಕಾಗಿಲ್ಲ ಅನ್ನೋದ್ರೆ ಎಷ್ಟು ನೋಡ್ಕೊಂಡಿರ್ತೀವಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನೇನು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದು ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳ್ಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡಲ್ಲ ನಿಮ್ಗೆ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನೇನು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದು ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳ್ಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡಲ್ಲ ನಿಮ್ಗೆ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಯಾವ ಕಷ್ಟಪಟ್ಟವ್ರೆ
ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಅದೇ ನೋಡಿ, ಒಂದು ಅವ್ನ್ ಪಿಕ್ ಪಾಕೆಟ್ ರೂಢಿ ಅಲ್ಲ ಅವನ್ಗೆ, ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು. ಇಟ್ಟಂಡ್ರೆ ಏನ್ ಹೇಳ್ದಪ್ಪ ಅಶ್ವಥ್ ನಾರಾಯಣ್ಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರ್ಲಿ, ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡ್ಕೊಂಡ್ರು ಹೊಂದಾಣಿಕೆ. ಇದೇ ಒಂದು ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು ಅದೇ ಗ್ರೌಂಡ್ ಅಲ್ಲಿ. ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ದಟ್ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ. ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದರ್ಕೊಂಡು ಕೂತ್ಕೊಳ್ಳಾರ? ತಪ್ಪು ಮಾಡದೇ ಇರೋರು ಇದನ್ನು ಇಷ್ಟೊಂದು ಏನೋ ಕುಮಾರಸ್ವಾಮಿ ಮಾಡಬಾರ್ದ, ಮಹಾನ್ ಅಪರಾಧ ಮಾಡಿಬಿಟ್ಟ ಹೇಳಿಕೆ ಕೊಟ್ಟು ಅಂತೇಳಿ. ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ. ಯಾರು ಗೊತ್ತಿದೆ ನನಗೆ, ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ, ಏನೇನು ನಡೆಸಿದೆಯೇ ಗೊತ್ತಿದೆ. ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ ಆಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ ಇದೆ. ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣುಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವ್ರಿಗೆ ಆತ್ಮಧೈರ್ಯನ ಕೊಡಬೇಕಾದ್ದು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಅವ್ರನ್ನ ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವನು ವಿಷಾದ, ಈ ಡ್ರಾಮಾ, ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅಂತ ಹೇಳಿ. ಈಗೇನು ಹೇಳ್ತಾವ್ರಲ್ಲ BJP JDS ಸಂಬಂಧದ ಬಗ್ಗೆ, ನಾಯಿ ಹಸ್ದಿತ್ತು ಅನ್ನ ಅಳಿಸಿತ್ತು ಅಂತೇಳಿ. ಅವತ್ತು ಬಂದವಳು ನಮ್ಮ ಮನೆ ಹತ್ರಕ್ಕೆ ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು? ಅವತ್ತು ಯೋಚನೆ ಮಾಡಿ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ.